ಹಾಯ್, ಇವತ್ತು ನಮ್ಮ ಅಪ್ಪ ಅಮ್ಮಂದು 33 ಇಯರ್ಸ್ ಆ್ಯನಿವರ್ಸರಿ. ಅವ್ರಿಗೇನಾದ್ರು ನಾನು ಸ್ಪೆಷಲ್ ಮಾಡಬೇಕು ಅನ್ಕೊತಿದ್ದೆ. ಆ್ಯಂಡ್ ತುಂಬ ಐಡಿಯಾಸ್ ಬಂತು. ಆದರೆ ಟೈಮ್ ತುಂಬ ಕಮ್ಮಿ ಇದೆ. ನನಗೆ ಆ್ಯಕ್ಚುಲಿ ಬೇರೆ ಕೆಲಸ ಆಯಿತು. ಐ ಡಿಂಟ್ ನೋ ಇಫ್ ಐ ಕುಡ್ ಕಮ್ ಆನ್ ಟೈಮ್. ಬಟ್ somehow I'm on time and now I'm trying to figure out what to do. ಲಾಸ್ಟ್ ಮಿನಿಟಲ್ಲಿ ಏನೋ ಎಕ್ಸೈಟ್ಮೆಂಟು, ಏನೋ ಒಂದು ಕುಕಪ್ ಮಾಡ್ತೀನಿ. ಏನು ಮಾಡ್ತೀನಿ ಇನ್ನು ಸ್ವಲ್ಪ ಹೊತ್ತಲ್ಲೇ ನೋಡೋಣ. ರೈಟ್ ನಾವು ನಮ್ಮ ಲಿವಿಂಗ್ ರೂಮ್ನ ಕ್ಲೀನ್ ಮಾಡಾಗಿದೆ. ಈ ಜಾಗನ ಏನು ಮಾಡ್ತೀನಿ ತೋರಿಸ್ಲಾ? ಏನಾದರೂ ಡೆಕೋರೇಷನ್ ಮಾಡಬೇಕಲ್ಲ. ಡೆಕೋರ್ ಇನ್ಸ್ಪಿರೇಷನ್ ತೊಗೊಳೋದಕ್ಕೆ ಬೆಸ್ಟ್ ಆ್ಯಪ್ ಏನು ಗೊತ್ತಾ? ಪಿಂಟ್ರೆಸ್ಟ್. ಪಿಂಟ್ರೆಸ್ಟಲ್ಲಿ ಒಂದಷ್ಟು ಐಡಿಯಾಸ್ನ ಹುಡುಕಿದ್ದೀನಿ. ಆದರೆ ಯಾವುದು ಅರ್ಜೆಂಟಾಗೆ ಮಾಡೋಕ್ಕಾಗಲ್ಲ. ಒಂದೆರಡು ಮೂರು ಐಡಿಯಾಲಿ ಯಾವ್ದಾದ್ರು ಒಂದು ಐಡಿಯಾನ ಫಿಗರ್ ಔಟ್ ಮಾಡಿ ಡೆಕೋರೇಟ್ ಮಾಡೋಣ. ಸೋಫಾ ತೆಗ್ದಾದ್ಮೇಲೆ ನನಗೆ ಗೊತ್ತಾಗೋದು ಸೋಫಾ ಇಂದ ಎಷ್ಟು ಗಲೀಜಿದೆ ಅಂತ. ಸ್ವಿಗ್ಗಿಯಿಂದ ಡೆಕೋರೇಷನ್ ಆರ್ಡರ್ ಬಂದಾಗಿದೆ ಅನ್ಸುತ್ತೆ. ನಮ್ಮ ಅಮ್ಮಗೆ ಕೊಡಕ್ಕೆ ರೆಡಿ ಇದೆ. ರೆಡಿ ರೂಮಲ್ಲಿ ಬೊಕ್ಕೆ ಜೊತೆಗೆ ಬಂದಿರೋದು ಹಲೋ. ಹೇಳಿ. ಕಲ್ ಬಂತಲ್ವಾ? ಬಂದಿಲ್ವಾ? ವಾಟ್ಸ್ಆ್ಯಪ್ ಮಾಡಿದ್ದೀನಲ್ಲ, ಇದಕ್ಕೆ ಚೆಕ್ ಮಾಡ್ತೀನಿ. ಫಾರ್ವರ್ಡ್ ಮಾಡಿದೆ. ಬಂದಿದೆ ನಿಮಗೆ. ಸರ್ಪ್ರೈಸ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಅಲ್ಲ, ನಾನು ಆರ್ಡರ್ ಮಾಡಿದ್ದು ಬಲೂನ್ಸ್. ಇದೇನು ಕೊಟ್ಟಿದ್ದಾರೆ? ಬ್ರೋ, ಸ್ವಿಗ್ಗಿ, ವಾಟ್ ಈಸ್ ದಿಸ್? ನಾನು ಗೋಲ್ಡ್ ಬಲೂನ್ಸ್ ಆರ್ಡರ್ ಮಾಡಿದ್ದು, ಅರೆ ಬಂದಿರೋದು ಈ ಬಂಟಿಂಗ್ಸ್. ಇಟ್ಸ್ ಓಕೆ, ಏನು ಸಿಗತ್ತೋ ಅದರಲ್ಲಿ ಇವಾಗ ಮಾಡಲೇಬೇಕು ಅಲ್ವಾ? ಸೊ ಎಕ್ಸ್ಪೀರಿಯನ್ಸಸ್ ಅಂದಿದ ತಕ್ಷಣ ನನಗೆ ಮೈಂಡಿಗೆ ಬಂದಿದ್ದು, ವಾಟ್ ಇಫ್ ನಮ್ಮ ಅಪ್ಪ ಅಮ್ಮಂಗೆ ಪ್ರೈವೇಟ್ ಮ್ಯೂಸಿಕ್ ಕಾನ್ಸರ್ಟ್ ಕೊಡ್ಸೋಣ ಅಂತ. ನನ್ನ ಫಸ್ಟ್ ಮೈಂಡಿಗೆ ಬಂದಿದ್ದು ಯಾರು ಅಂದರೆ, ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ, ಕನ್ನಡ ಜಾಮಿಂಗ್ ಸೆಷನ್ಸ್ ಮಾಡಿ ಫೇಮಸ್ ಆಗಿರೋರು ಪವನ್ ಭಟ್. ಈ ಮ್ಯೂಸಿಕ್ನ ಕೇಳಿ ನೋಡೋಣ ನಮ್ಮ ಅಪ್ಪ ಅಮ್ಮ ಎಷ್ಟು ಎಕ್ಸೈಟ್ ಆಗ್ತಾರೆ ಅಂತ. ಅ ಸ್ಮಾಲ್ ಡೆಡಿಕೇಶನ್ ಟು ದೆಮ್. ಆನಂದದಿಂದ ಅವ್ರ ಅಪ್ಪ ಅಮ್ಮನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ, ವೈ ನಾಟ್ ಐ ಹ್ಯಾವ್ ಅ ಪ್ರೈವೇಟ್ ಕಾನ್ಸರ್ಟ್? ಆ್ಯಂಡ್ ದ ಸಾಂಗ್ ಇಸ್ While we wait for them, I have a trick for you. Yes, come on. ನಾನೇ ಕೇಳೋದು ಬೇಡ ಅನ್ಸ್ಬಿಡಿ. 52 ಕಾರ್ಡ್ ಇದೆ. ಇಮ್ಯಾಜಿನ್ ಮಾಡಿ ನಿಮ್ಮ ಹತ್ರ 52 ಕಾರ್ಡ್ ಇದೆ ಅಂತ. ಜಸ್ಟ್ ಇಮ್ಯಾಜಿನ್. 52 ಅಲ್ವಾ? 52 ಕಾರ್ಡ್ಸ್. ಅದನ್ನ ಇಮ್ಯಾಜಿನ್ ಮಾಡಿ ಶಫಲ್ ಮಾಡ್ತಿರಂಗೆ. ಶಫಲ್ ಮಾಡಿ ಅದರ ಒಂದು ಕಾರ್ಡ್ ತಗೊಳ್ಳಿ. ಅದನ್ನ ನೋಡ್ಕೊಳ್ಳಿ. ಇಟ್ ಕ್ಯಾನ್ ಬಿ ಎನಿ ಕಾರ್ಡ್. ಆ ಕಾರ್ಡ್ನ ಉಲ್ಟಾ ಮಾಡಿ ವಾಪಸ್ಸು ಕಾರ್ಡ್ ಡೆಕ್ಕಲ್ಲಿ ಇಟ್ಕೊಳ್ಳಿ. ಓಕೆ,
ಫಾರ್ ದ ಫಸ್ಟ್ ಟೈಮ್ ಯಾವ ಕಾರ್ಡ್ ನನಗೆ ಉಲ್ಟಾ ಇಟ್ಟಿದ್ದು ಹೇಳಿ. ಅರ್ಥ ಆಗಿಲ್ಲ. ಯಾವ ಕಾರ್ಡ್ನ ಇಮ್ಯಾಜಿನ್ ಮಾಡಿದ್ರಲ್ಲ ಒಂದೇ ಒಂದು ಕಾರ್ಡ್ ತೆಗೆದ್ರಲ್ಲ. ಚೌಕ ರಾಜ ಅಂದ್ರೆ ಕಿಂಗ್ ಆಫ್ ಡೈಮಂಡ್ಸ್. ಕಿಂಗ್ ಆಫ್ ನಾಟ್ ಡೈಮಂಡ್ಸ್, ವಾಟ್ ಯು ಕಾಲ್ ಕ್ಲಬ್ಸ್. ಇಟ್ ವಿಲ್ ಬಿ ಲೈಕ್ ಸ್ಪೇಡ್. ಹಾ, ಕಿಂಗ್ ಆಫ್ ಸ್ಪೇಡ್ಸ್. ಇಂಟ್ರೆಸ್ಟಿಂಗ್. ಏನಕ್ಕೆ ಅಂದ್ರೆ ನನ್ನ ಹತ್ರನೂ ಒಂದು ಕಾರ್ಡ್ ಪ್ಯಾಕ್ ಇದೆ. ಓಕೆ. ಇಫ್ ಐ ಗೋ ಥ್ರೂ ದಟ್ ಪ್ಯಾಕ್, ಕಿಂಗ್ ಆಫ್ ಸ್ಪೇಡ್ಸ್ ಅಲ್ಲ, ಬಿಕಾಸ್ ನಾನು ಒನ್ ಕಾರ್ಡ್ ಉಲ್ಟಾ ಇಟ್ಟಿದ್ದೆ. ಓಕೆ. ಬಿಕಾಸ್ ದಟ್ ವಾಸ್ ದ ಕಿಂಗ್ ಆಫ್ ಸ್ಪೇಡ್ಸ್. ಯಪ್ಪ, ಅಯ್ಯೋ, ಇನ್ನೊಂದ್ಸಲ ಲೈಟ್ಸ್ ಎಲ್ಲ ಆಫ್ ಮಾಡಿದ್ದೀವಿ. ಪವನ್ ಅವರು ರೂಮಲ್ಲಿ ಹೈಡ್ ಆಗಿದ್ದಾರೆ. ಆ್ಯಂಡ್ ನಾವು ಇಟ್ಸ್ ಜಸ್ಟ್ ವೇಟಿಂಗ್ ಟೈಮ್. ಬನ್ನಿ ನಿಮಿಷ ಕಾಣಲ್ಲ, ಬಟ್ ಇಲ್ಲೇ ಬಂದು ಕೂತ್ಕೊಳ್ಳಿ. ಸಿಟ್ ಡೌನ್. ಈ ಸಿಟ್ ಪರವಾಗಿಲ್ಲ, ಅದು ಕಾಣಲಿ. ಕೇಕ್ ಕಟ್ ಮಾಡಿ. ಅರೆ ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆ ಹಾಡು ಹಾಕೋಣ. ಯಾವ ಹಾಡು ಹಾಕೋಣ? ಜೊತೆಯಲ್ಲಿ ಹಾಕ್ಲಾ? ಓಕೆ. ಇದೇನಿದು? ಇನ್ನೊಂದು ಸ್ಪೀಕರ್. ರೂಮಲ್ಲಿ ಯಾರಿದ್ದಿಲ್ಲ ಜೊತೆ? Yes, come in. ಜೊತೆ ಜೊತೆಯಲ್ಲಿರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಎಂದು ಎಂಥ ಮಾತಾಡಿದೆ ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವ ಹೇಳಿದೆ. ಪ್ಲೀಸ್ ಸಿಟ್. ಕೂತ್ಕೊಳ್ಳಿ. ಜೊತೆ ಜೊತೆಯಲ್ಲಿರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಎಂದು ಎಂಥ ಮಾತಾಡಿದೆ ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನು ಹೇಳಿದೆ. Thank you. ಹಳೆ ಸಾಂಗ್ ಬೇಕಾ ಹೊಸ ಸಾಂಗ್? ಸೊ ಡೆಫಿನೆಟ್ಲಿ ಓಲ್ಡ್ ಸಾಂಗ್ ಲಾಕ್ ಮಾಡ್ತೀನಿ ಸರ್. ಮಾಡಿ ಶ್ಯೂರ್. ಸೂರ್ಯ ಬರದ ಕಮಲವೆಂದು ಅರಳಲು ಚಂದ್ರನಿರದ ತಾರೆಯೆಂದು ನಲಿಯಲು ಎಸ್. ಸೂರ್ಯ ಬರದ ಕಮಲವೆಂದು ಅರಳಲು
ಕಟ್ ಮಾಡಿ. ಚಂದ್ರನಿರದೆ ತಾರೆಯೊಂದು ನಮಿಯದು, ಒಲವು ಮೂಡದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣದು, ಮನವು ಅರಳದಿರಲು ಗೆಲುವು ಕಾಣದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರೆ ಹೌದಾ? ಸಿಂಗಿಂಗ್ ಆದ್ಮೇಲೆ ನಿಜವಾಗ್ಲೂ ನನ್ಗೆ ಅಲ್ಲಿ ಕೇಕ್ ಇಷ್ಟ, ತಿಂದೆ ಹೋಗ್ತೀನಿ. ಆಬ್ರಿ ಇದು. ಫಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳಾಯ್ತು. ಹೇಳಿ ಹೇಳಿ ಈ ಕೇಕ್ದು ಅಲ್ಲಿ ಹೋದೆ ಸಾಕ್ಷಿ ಬ್ಯಾಗ್ಗೆ. ನನಗೆ ಕೇಕು ಎಲ್ಲ ರೇಟ್ಗಳು ಈ ರೇಟ್ ಎಲ್ಲ ಇದೆ ಅಂತ ಗೊತ್ತಿಲ್ಲ. ಆರ್ಡರ್ ಮಾಡ್ಬಿಟ್ಟೆ. ಮಾಮೂಲಿ ಅಯ್ಯಂಗಾರ್ ಬೇಕ್ರಿ ತಾನೇ ನಾವು ಹೋಗೋ ಜನರಲ್ ಆಗಿ. ಫಸ್ಟ್ ಟೈಮ್ ಐ ಎಂಟರ್ಡ್ ಲೈಕ್ ದಿಸ್ ಪೇಸ್ಟ್ರಿ ಶಾಪ್. ಹೋಗ್ಬಿಟ್ಟೆಲ್ಲ ನೋಡ್ತೀನಿ, 230, 460, 380 ರೇಟ್ಗಳಿದೆ. ಅವ್ರು ಏನ್ ಬೇಕು ಸರ್, ಏನ್ ಬೇಕು ಸರ್, 1 ನಿಮಿಷ ಫೋನ್ ಬರ್ತಾ ಇದೆ. ಕೇಳ್ಬೇಡಿ ಇಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರೆ ಆಯ್ತು, ಯಾವಾಗ ಅನ್ಕೊಳ್ಳಿ, ಎಲ್ಲಿ ನೋಡಿದ್ರಿ? ಇದು ಬಾಲ್ಯ ವಿವಾಹ. ನೋಡಿದ್ದೆ ಯಾವಾಗ ಕೇಳಿ. ಹಾಗಾದ್ರೆ ನೀವು ಬಾಲ ಪ್ರತಿಭೆ. ಗುಡುಗು ಈಗ ಅವರೇ ಬಿಡುತ್ತಾ ಇರ್ತಾರ. ಇವಾಗ ಆವಾಗ ಗುಡುಗಿ ಸೌಂಡ್ ಇದು ಕೇಳಿಸ್ತಾ ಇದೆ. ಬಾನಲಿ ಬದಲಾಗೋ ಬಣ್ಣವೇ ಭಾವನೆ, ಹೃದಯವು ಹಗುರಾಗಿ ಹಾರುವ ಸೂಚನೆ, ಮನದ ಹೂವನದಿ ನನಪೇ ಹೂವಾಯ್ತು. ಅದೇ ಮಾತು ಅದೇ ನೋಟ ಮರೆಯದೆ ಕಾಡಿದೆ, ಅದೇ ಗಾನ ನಗೆ ಬಾರ ಎದೆಯಲ್ಲಿ ನಾಟಿದೆ. ದಿಸ್ ವಾಸ್ ನಾಟ್ ಜಸ್ಟ್ ಅ ಪ್ರೈವೇಟ್ ಕಾನ್ಸರ್ಟ್ ಅನ್ಬೋದು. ಪವನ್ ಭಟ್ ಅವರು ಹಿ ಹ್ಯಾಡ್ ಕ್ಯೂರೇಟೆಡ್ ದಿಸ್ ಎಕ್ಸ್ಪೀರಿಯನ್ಸ್ ವೇರ್ ಅವರು ಬ್ಯೂಟಿಫುಲ್ ಆಗಿರೋ ಕ್ವೆಶನ್ಸ್ನ ಕೇಳಿ ನಮ್ಮ ಅಪ್ಪ ಅಮ್ಮ ಹೇಳೋ ಆನ್ಸರ್ಸ್ ಮೇಲೆ ಬ್ಯೂಟಿಫುಲ್ ಆಗಿ ಒಂದು ಸಾಂಗ್ಸ್ನ ಹಾಡಿದ್ರು. ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪೀರಿಯನ್ಸ್ ವಾಸ್ ಜಸ್ಟ್ ಮ್ಯಾಜಿಕಲ್. ಈ ಒಂದು ವ್ಲಾಗ್ನ ಐ ಆಮ್ ಗೋಯಿಂಗ್ ಟು ಬಿ ಎಂಡಿಂಗ್ ವಿತ್ ಪವನ್ ಭಟ್ಸ್ ಫೈನಲ್ ಟ್ರ್ಯಾಕ್ಸ್. ತುಂಬ ಟ್ರ್ಯಾಕ್ಸ್ ಹಾಕಿಲ್ಲ ಬಿಕಾಸ್ ಯು ಶುಡ್ ಎಂಜಾಯ್ ಇಟ್ ಲೈವ್. ನೀವು ಹಾಡಿ ಇವಾಗ. ಒಂದು ಕ್ಷಣ ನೊಂದರು ಒಂದು ಕ್ಷಣ ವಿರಹವನ್ನು ಸಹಿಸಲಾರೆ. ನಾನಿನ್ನ ಮರೆಯಲಾರೆ.